SSC MTS ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ದಿ ರೇಸ್ ಆಫ್ ಮೈ ಲೈಫ್ ಅನ್ನೋ ಒಂದು ಆಟೋಬಯೋಗ್ರಫಿ ಯಾವ ವ್ಯಕ್ತಿಯ ಆತ್ಮಚರಿತ್ರೆ ಆಗೈತೆ ಅಂತ ಕ್ವಶನ್ ಅನ್ನ ಬಂದೈತೆ. ಸೊ ಇದು ಯಾರ ಸಂಬಂಧ? ದಿ ರೇಸ್ ಅಂತಂದ ಹೇಳಿ, ರೇಸ್ ಅಂದ್ರೆ ಗೊತ್ತಾಗ್ಬಿಡ್ಬೇಕು, ರನ್ನಿಂಗ್ ಅಂತಂದ ಹೇಳಿ ಮಿಲ್ಕಾ ಸಿಂಗ್ ಅಂತಂದ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, 1991ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಂತಹ ಎರಡನೇ ಕಿರಿಯ ಭರತನಾಟ್ಯ ನೃತ್ಯಕ್ಕೆ ಯಾರು ಅಂತ ಕ್ವಶನ್ ಅನ್ನ ಕೇಳಿದಾರೆ. ಸೊ ಇಲ್ಲಿ ನೋಡ್ರಿ ಯಾರು ಬರ್ತಾರ, ಅಲರ್ಮೇಲ್ ವಲ್ಲಿ ಅಂತಂದ್ ಹೇಳ್ತೀವಿ. ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನರ್ತಕಿ ನಟರಾಜ ಅಂತಂದ್ ಹೇಳ್ತೀವಿ, ತೃತೀಯ ಲಿಂಗಿ. ಸೊ ಅವರು ಕೂಡ ಏನಂತಂದ್ ಹೇಳಿದ್ರೆ ಭರತನಾಟ್ಯಕ್ಕೆ ಸಂಬಂಧಪಟ್ಟವರಾಗಿದ್ದಾರೆ. ಸೊ ಪದ್ಮಶ್ರೀ ಪ್ರಶಸ್ತಿಯನ್ನ ತಗೊಂಡಿದ್ದಾರೆ ಅಲರ್ಮೇಲ್ ವಲ್ಲಿ ಅವರು. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮುಕ್ತೇಶ್ವರ ದೇವಾಲಯ ಶಿವನಿಗೆ ಸಮರ್ಪಿತವಾದ 10ನೇ ಶತಮಾನದ ಹಿಂದೂ ದೇವಾಲಯವಾಗೈತೆ. ಇದು ಯಾವ ರಾಜ್ಯದಲ್ಲಿ ಬರುತ್ತಂತ ಕ್ವಶನ್ ಅನ್ನ ಕೇಳಿದಾರ. ಯಾವ ರಾಜ್ಯದಲ್ಲಿ ಅಂದ್ರೆ ಒಡಿಶಾ ರಾಜ್ಯದಲ್ಲಿ ಬರುವಂತಹ ಒಂದು ಟೆಂಪಲ್ ಮುಕ್ತೇಶ್ವರ ದೇವಾಲಯ. ಗುಪ್ತ ರಾಜವಂಶದ ದೊರೆಯಾದಂತಹ ಕುಮಾರಗುಪ್ತ ಸ್ಥಾಪಿಸಿದಂತಹ ವಿಶ್ವವಿದ್ಯಾಲಯ ಯಾವುದು ಅಂತ ಕ್ವಶನ್ ಅನ್ನ ಕೇಳಿದಾರ. ಇಲ್ಲಿ ಯಾವ್ದಂದ್ರ ನಳಂದ ವಿಶ್ವವಿದ್ಯಾಲಯ. ಒಂದ್ ಕ್ವಶನ್ ಏನಂದ್ರ ನಳಂದ ವಿಶ್ವವಿದ್ಯಾಲಯವನ್ನ ಧ್ವಂಸ ಮಾಡಿದಂತಹ ದಾಳಿಕೋರ ಯಾರು ಅಂತ ನನಗ ಕಮೆಂಟ್ ಅಲ್ಲಿ ಆನ್ಸರ್ ಅನ್ನ ಹಾಕ್ರಿ. ಆಮೇಲೆ ತಕ್ಷಶಿಲಾ ವಿಶ್ವವಿದ್ಯಾಲಯ ಓಲ್ಡೆಸ್ಟ್ ಅಂತಂದ್ ಹೇಳ್ತೀವಲ್ಲ, ಇದು ಯಾವ ಪ್ರದೇಶದಲ್ಲಿ ಬರುವಂತಹ ಒಂದು ವಿಶ್ವವಿದ್ಯಾಲಯ ಆಗೈತೆ. ನೆಕ್ಸ್ಟ್ ಕ್ವಶನ್, ಮನಿಕಾ ಬಾತ್ರಾ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಂತಹ ವ್ಯಕ್ತಿಯಾಗಿದ್ದಾರೆ? ಮನಿಕಾ ಬಾತ್ರಾ ಯಾವ್ದಕ್ಕೆ ಸಂಬಂಧಪಟ್ಟಿದ್ದಾರೆ? ಟೇಬಲ್ ಟೆನ್ನಿಸ್ಗೆ ಸಂಬಂಧಪಟ್ಟಂತಹ ವ್ಯಕ್ತಿಯಾಗಿದ್ದಾರೆ.